ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲತಾ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ವಿಡಿಯೋನ ತೋಟದಿಂದ ಶುರು ಮಾಡ್ತಾ ಇದ್ದೀನಿ. ಹಬ್ಬದ ಪ್ರಯುಕ್ತ ಊರಿಗೆ ಬಂದಿರೋ ಕಾರಣ ಊರಲ್ಲೇ ಇದ್ವಲ್ಲ, ಸೊ ತೋಟಕ್ಕೆ ಬಂದಿದ್ವಿ. ತೋಟನೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ನಿಮ್ಗೂ ತೋರಿಸ್ತೀನಿ. ಇದೇ ನೋಡಿ ನಮ್ಮ ತೋಟ ಹೇಗಿದೆ ಅಂತ. ನಾವು ತೆಂಗಿನ ಮರದಲ್ಲೇ ಆ ಕಡೆ ಈ ಕಡೆ ತೆಂಗಿನ ಮರ ಮಧ್ಯೆ 2 ಲೈನು ಅಡಿಕೆ ಮರ ಥರ ಹಾಕ್ಕೊಂಡಿದ್ದೀವಿ. ಸೊ ಈ ಸೈಡ್ ನೆರಳಿರುತ್ತೆ, ಹಾಗಾಗಿ ಇದಕ್ಕೇನು ಸುಣ್ಣೆಲ್ಲ ಹೊಡೆದಿಲ್ಲ. ಇದೇ ನೋಡಿ ನಮ್ಮ ಅಡಿಕೆ ತೋಟ. ಈಗ ಬಿಸಿಲಿರೋ ಕಾರಣ ಎಲ್ಲ ಅಡಿಕೆ ತೋಟಕ್ಕೂ ಈ ಥರ ಸುಣ್ಣ ಬೆಳೀತಾರೆ. ಮರ ಗಟ್ಟಿ ಇರಲಿ, ಯಾವುದೇ ಬಿಸಿಲು ಹೊಡೆದ್ರೂ ಅದಕ್ಕೆ ಟಚ್ ಆಗದೆ ಇರಲಿ ಅಂತ. ಇನ್ನು ಸುಣ್ಣ ಹೊಡೆಯೋ ಇನ್ನೊಂದು ಕಾರಣ ಅಂದರೆ ಪೊಟ್ಯಾಷಿಯಮ್ ಸಿಗುತ್ತೆ ಅಂತಲೂ ಹೊಡಿತಾರೆ. ಸೊ ಹಾಗಾಗಿ ಈ ಥರ ಸುಣ್ಣ ಎಲ್ಲ ಹೊಡಿತಾರೆ, ಕ್ಯಾಲ್ಶಿಯಮ್ ಎಲ್ಲ ಇದಾಗಲಿ ಅಂದ್ಬಿಟ್ಟು. ಮೇಯ್ನ್ ಈ ಬೇಸಿಗೆ ಟೈಮಲ್ಲಿ ಹೊಡಿಯೋದೆ, ಬಿಸಿಲಿಂದ ಸುರಕ್ಷಿತವಾಗಿರಲಿ ಅಂದ್ಬಿಟ್ಟೇ ಹೊಡಿಯೋದು. ಇದೇ ನೋಡಿ ನಮ್ಮ ಅಡಿಕೆ ತೋಟ. ಎಷ್ಟು ಚೆನ್ನಾಗಿ ಬೆಳಗ್ಗೆನೆ ಬಿಸಿಲು ಬೀಸ್ತಾ ಇದೆ ಅಂದರೆ ತೋಟದಲ್ಲಿರೋದೇ ಒಂದು ನೆಮ್ಮದಿ. ಒಂಬಳೆ ಎಲ್ಲ ಆಲ್ರೆಡಿ ಬಿಟ್ಬಿಟ್ಟಿದೆ, ಇನ್ನೇನು ಅಡಿಕೆ ಕಾಯೆಲ್ಲ ಶುರು ಆಗ್ತಾ ಇರುತ್ತೆ ಈ ಸೀಸನ್. ಅಮ್ಮ ಸುಣ್ಣ ಯಾಕೆ ಕೊಡ್ಸೋದು ತೋಟಕ್ಕೆ? ಸುಣ್ಣ ಯಾಕೆ ಕೊಡ್ಸೋದು? ನೆಳ್ಳಿರೋ ಮರಕ್ಕೆ ಯಾಕೆ ಕೊಡ್ಸಲ್ಲ? ನೀರೆಲ್ಲ ಸಾಕಾಗುತ್ತೆ ತೋಟಕ್ಕೆ ಇವಾಗ? ಅದು ಸೀತಾಫಲ ಗಿಡ ಅದೇ ಬಿಟ್ಟಿರೋದ ಅಲ್ಲಿ? ಅದು ತೆಂಗಿನ ಮರದ ಬುಡದಲ್ಲಿ ಇದೆ ಬಿಡು. ಅಲ್ಲೊಂದು ಹಾಕಿದ್ವಲ್ಲ ಮಾವಿನ ಗಿಡ, ಅದು ಹಾಂ ಬದಿಗೆ ಹಾಕ್ಬಿಟ್ಟಿದ್ರಾ? ಹಾಂ ಇಲ್ಲಿ ಕಿತ್ಕೊಂತು ಪೈಪು. ಕರಿಯಾ, ಓಯ್ ಚಿನ್ನಮ್ಮ ಕರಿಯಾ, ಓಯ್ ಇಲ್ಲಿ ಕರಿಯಾ. ಜಿಮ್ಮಿ 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 ಅಂತ ತಿರುಗ್ತಾನೆ, ಕರಿಯಾ ಅಂತ ತಿರ್ಗೋದಿಲ್ಲ. ನವಿಲುಗರಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ತೋಟದಲ್ಲಿ ಎಷ್ಟೊಂದು ನವಿಲುಗರಿ ಸಿಗ್ತವೆ ನಮ್ಮ ತೋಟದಲ್ಲಿ. ನವಿಲ್ಗೂ ಸರಿ ನಮ್ಮ ತೋಟ. ಆಫ್ಟರ್ ಸಂಕ್ರಾಂತಿ ಹಬ್ಬ ಆದಮೇಲೆ ನಮ್ಮ ಹಸುಗಳೆಲ್ಲ ಹೇಗಿದೆ ನೋಡಿ, ಹೀಗಿದೆ. ನಮ್ಮ ಪುಟಾಣಿ ಕರುಗಳೆಲ್ಲ ಅದು ಮಲಗಿದ್ದಾರೆ. ಬಾರೆ ಬಾರೆ ಅಂತ ಅಲೆ ತಿಂತಾ ಇದೆಯಲ್ಲವ? ಹಾಂ, ಏನು ಸಾರು? ಶಾವಿಗೆ ಅಲ್ಲ, ನೆನ್ನೆನೆ ಖಾಲಿ ಮಾಡಿಬಿಟ್ಟೆ. ಎಷ್ಟು ಮರಿ ಅವೆ ಟೋಟಲು? ಎಷ್ಟು ಮರಿ ಅವೆ? ಹಾಯ್ ಮಾಡಿಸು ಬಾ, ಆನಂದ ನೋಡೋಣ. ಹನ್ನೊಂದು ಮರಿ ಮಾಡಿದೆ.
ಕೋಳಿ ಹನ್ನೊಂದೇ ಮೊಟ್ಟೆನಾ? ಅಲ್ಲಿ ನಮ್ಮಮ್ಮ ಬೂದಿ ಇಟ್ಟು ಊಟಿ ಒಂದು ಇದು ಬೋಸಿಲಿ ಬೂದಿ ಇಟ್ಬಿಟ್ಟು ಮಡಗಿತ್ತು. ಅದೇ ಮೊಟ್ಟೆ ಇಕ್ಕೋದು, ಅದೇ ಎದ್ದೋಗೋದು, ಸೀದಾ ನಾಳೆ ಬಂದು ಅದೇ ಜಾಗದಲ್ಲಿ ಮೊಟ್ಟೆ ಇಕ್ಕೋದು, ಅದೇ ಬಂದು ಮೊಟ್ಟೆ ಎಕ್ಸ್ಟ್ರಾ ಇಟ್ಟ ಇಲ್ಲ. ಟೋಟಲ್ 11 ಮೊಟ್ಟೆ ಇಟ್ಟಿತ್ತಂತೆ. 11 ಮೊಟ್ಟೆನೂ ಅದೇ ಕಾವಿ ಕೂತ್ ಅದೇ ಮೊಟ್ಟೆ ಇಟ್ಟು ಅದೇ ಕಾವಿ ಕೂತ್ ಮರಿ ಮಾಡಿ. ಗ್ರೇಟ್ ಕೋಳಿ. ನಾವ್ಯಾರ ಮೊಟ್ಟೆ ಇಟ್ಟು ಕಾವಿ ಕುಂಡ್ರಿಸಿದ್ರೆ ಅರ್ಧ 4 ಮರಿ ಮಾಡುತ್ತಷ್ಟೆ. ಅದೇ ಮೊಟ್ಟೆ ಇಟ್ಟೆ ಅದೇ ಕಾವಿ ಕುತ್ಕೊಂಡು ಇನ್ನು ಅಲ್ಲಿಂದ ಬಂದು ಸೀಬೆ ಹಣ್ಣೆಲ್ಲ ಕೀಳೋಣ ಅಂದ್ಬಿಟ್ಟು ನಮ್ಮ ತೋಟದ ಹತ್ರ ಹೋದ್ವಿ. ನಾವಂತೂ ಊರಿಗೆ ಬಂದರೆ ಇದೇ ಥರ ಹಾರ್ವೆಸ್ಟ್ ಏನಾದರೂ ಮಾಡ್ತಾ ಇರೋದು. ಗಟ್ಟಿ ತಗೋಬೇಕಾಯ್ತು. ಬಿತ್ತು ಮೇಕ್ ಹೊಡಿತಾ ಇದೆಯಾ? ಒಂದು ಬಿತ್ತು ಇನ್ನೊಂದು ಅಲ್ಲೇ ಕಡು. ಹಿಂಗಿವೆ ಹಣ್ಣು ಮಸ್ತಾಗಿವೆ. ಇಲ್ಲ ಕರಿಯ ಬಂದ ನಿಂಗಿಲ್ಲ. ಇಲ್ಲಿ ಕಣೋ, ಅಲ್ಲಿ ಆಮೂಲೆ. ಅಲ್ಲಿ ಆ ಕಡೆ ಈ ಕಡೆ 2 ಹಣ್ಣಾಗ ನೋಡು. ಲೋ ಇಲ್ಲಿ ಈ ಮೂಲೆ, ಅಯ್ಯೋ ಈ ಕಡೆ ಮೂಲೆ, ಅದು ಮುಂದೆ ಲೋ. ನಾನು ಕೌಲ್ ಇಟ್ಕೊಡ್ತೀನಿ ಕೊಡಿ ನಿನಗೆ. ಬಿಟ್ರೆ ದಪ್ಪ ಆಯ್ತಾ ಕಣೋ. ಈ ಸಂತು ಬಂದು ಕಿತ್ತಾಕ್ಬಿಡ್ತಾನೆ. ಇಲ್ಲಿ ಇದ್ರ ಆಪೋಸಿಟ್ ಆಯ್ತು ನೋಡು. ನೀನು ತೋರಿಸ್ದಲ್ಲ ಅದ್ರ ಮುಂದೆ ಇನ್ನೊಂಚೂರು ಹಣ್ಣಾಗಿರವೆ ಹೂವು. ಹಾಂ ನೋಡು ಅದೇ. ಎಲ್ಲ ಉಳಿಸ್ಬಿಟ್ಟ ಅವು ಬೇಡ್ಬಿಟ್ಟು. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೇನು ಬೆಂಗಳೂರಿಗೆ ಹೊರಡೋಣ ಅಂತ ಹೊರಟ್ವಿ. ಆನ್ ದ ವೇ ಹಂಗೆ ಕುಣಿಗಾಯಿ ಕೆಲಸ ಇತ್ತು, ನನ್ನ ಫ್ರೆಂಡ್ ಮೀಟರ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಇವಾಗ ರೀಸೆಂಟಾಗಿ ಓಪನ್ ಆಗಿದೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂದ್ಬಿಟ್ಟು. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಹೋದ್ವಿ ಕುಣಿಗಲಲ್ಲಿ. ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಟೇಸ್ಟ್ ಎಲ್ಲ ಅಂದ್ಬಿಟ್ಟು. ಒಂದ್ಸಲ ಟ್ರೈ ಮಾಡೋಣ ಹೊಸದಾಗಿ ಇರುತ್ತಲ್ಲ ಅಂತ ಬಂದ್ವಿ. 2 ಬಿರಿಯಾನಿ ಸಾಕಾಗಲ್ವಾ? ಹೇಳು ಸಾಕು ಬಿಡ. ಅದಷ್ಟು ಮುಖಾನ ಸುಮ್ಮನೆ ಸಾಕು ತಗೋ, ನಿಂಗೆ ಎಷ್ಟು ಬೇಕಷ್ಟು ಆಯ್ತು. ಸಲಾಡ್ ಕೊಡೋದು ಟೇಸ್ಟ್ ರಿವ್ಯೂ ಕೊಡ್ತಿದ್ದೀವಿ. ಇದೇನಿದು ಗುಂಟೂರು ಚಿಕನ್ ತಿನ್ಬಾನೆಲ್ಲ ಮಾಡಿವಂತೆ. ಯಾವಾಗ ಅವಳದು ವೀಡಿಯೋ ಮಾಡ್ತಾ ಇರೋದು ನಾನು. ಹೆಂಗೈತೆ ಟೇಸ್ಟು? ಇನ್ನು ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಓಕೆ ಅಷ್ಟೇ. ಕ್ವಾಲಿಟಿ ವೈಸಲ್ಲಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನು ಅಲ್ಲಿಂದ ಬಂದು ನಾವು ಬೆಂಗಳೂರಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಹತ್ರ ಅಣ್ಣಮ್ಮನ ಕೂರಿಸಿದ್ರು. ಸೊ ಅಣ್ಣಮ್ಮನ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹೆಂಗಿತ್ತು ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ. ಆ ಡೆಕೋರೇಷನ್ ಇದೆಯಲ್ಲ ಒಂಥರ ಮಂಟಪ ಥರ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ. ಇನ್ನು ಈ ಏರಿಯಾದಲ್ಲಿ 2 ವರ್ಷಕ್ಕೆ ಒಂದ್ಸಲ ಕರ್ಕೊಂಬರ್ತಾರೆ. ಆ ರೋಡ್ ಜನಗಳ ಹತ್ರ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ ಗ್ರ್ಯಾಂಡಾಗಿ 2 ಇಯರ್ಸ್ ಒಂದ್ಸಲ ಮಾಡ್ತಾರೆ. ಚೆನ್ನಾಗಿರ್ತದೆ. ಅಲಂಕಾರ ಮತ್ತು ತುಂಬ ಅದ್ಭುತವಾಗಿ ಮಾಡಿದ್ರು. ನಾವು ಹತ್ರ ಹೋಗಿ ಎಲ್ಲ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನೋಡ್ಕೊಂಡ್ಬಂದ್ವಿ. ಇನ್ನೇನು ದೇವಿನ ಅವ್ರು ಭಾನುವಾರ ಅಂದರೆ ವಾಪಸ್ ಆದ್ಮೇಲೆ ಬಿಡ್ತಾರೆ. ಅವತ್ತಿನ್ನೂ ಅದ್ದೂರಿಯಾಗಿ ಬಿಡ್ತಾರೆ. ಚೆನ್ನಾಗಿತ್ತಲ್ಲ ಒಟ್ಟು ನೋಡೋಕ್ಕೆ ದೇವ್ರನ್ನೆಲ್ಲ.
ಇನ್ನು ಇಲ್ಲಿ ನೋಡ್ತಿರ್ಬೋದು ಇನ್ನು ಲೈಟಿಂಗ್ಸ್ ಎಲ್ಲ ಕೊಡೆ ಥರ ಎಲ್ಲ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದರು. ಫುಲ್ ಆ ರೋಡ್ ತುಂಬ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು. ನೋಡೋಕ್ಕೂ ತುಂಬ ಅದ್ಭುತವಾಗಿತ್ತು. ನೋಡ್ತಾ ಇರ್ಬೋದು ಇವಾಗ ಫುಲ್ ಕಾಣಿಸ್ತಿರುತ್ತೆ ಹೇಗೆ ವಿಡಿಯೋ ಅಂದ್ಬಿಟ್ಟು. ಇನ್ನು ಅಲ್ಲೇ ಎಲ್ಲ ಫಂಕ್ಷನ್ಸ್ ಆರ್ಕೆಸ್ಟ್ರಾ ಆ ಥರ ಎಲ್ಲ ಫಂಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ರು. ಅದನ್ನು ಎಲ್ಲ ನೋಡಿಕೊಂಡು ನಾವು ಮನೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.